ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ಬಹಳ ದಿನಗಳಿಂದ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಸಾಕಷ್ಟು ವೀಕ್ಷಕರು ನನ್ನ ಮುಂದೆ ಒಂದು ಸಮಸ್ಯೆಯನ್ನು ಹೇಳ್ಕೊತಾ ಇದ್ದಾರೆ. ಜೊತೆಗೆ ಆ ಸಮಸ್ಯೆಗೆ ದಯಮಾಡಿ ಪರಿಹಾರವನ್ನು ತಿಳಿಸ್ಕೊಡಿ ಸರ್ ಅಂತ ಕೇಳ್ತಾ ಇದ್ದಾರೆ. ಅವರು ತಿಳಿಸ್ತಾ ಇರುವಂತಹ ಸಮಸ್ಯೆ ಏನು ಅಂತಂದರೆ, ಸರ್ ನಾವು ಪ್ರತಿನಿತ್ಯ ಎಂದಿನಂತೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ನಾವು ಕೆಲಸ ಮಾಡುವಂತಹ ಸ್ಥಳಕ್ಕೆ ಹೋಗ್ತೀವಿ. ಅದು ಆಫೀಸ್ ಆಗಿರಬಹುದು, ಫ್ಯಾಕ್ಟ್ರಿ ಆಗಿರಬಹುದು, ಸ್ಕೂಲ್ ಆಗಿರಬಹುದು, ಅಥವಾ ಸಾಫ್ಟ್ವೇರ್ ಕಂಪನಿಯೇ ಆಗಿರಬಹುದು. ನಾವು ನಮ್ಮ ಕೆಲಸಕ್ಕೆ ಅಂತ ಹೋದಾಗ ಕಾರಣವೇ ಇಲ್ಲದೆ ಆಫೀಸ್ನಲ್ಲಿ ಇದ್ದಕ್ಕಿದ್ದ ಹಾಗೆ ನಮ್ಮ ಮೇಲೆ ಜಗಳ ಆರಂಭ ಆಗುತ್ತೆ. ಇಡೀ ವಾತಾವರಣ ಹಾಳಾಗುತ್ತೆ. ನಮ್ಮ ಮನಸ್ಸಿಗೆ ತುಂಬ ಬೇಸರ ಆಗುತ್ತೆ. ಅವತ್ತಿನ ದಿವಸ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ದಯವಿಟ್ಟು ಇದಕ್ಕೆ ಏನಾದರೂ ಒಂದು ಪರಿಹಾರ ತಿಳಿಸಿ ಅಂತ ಕೆಲವು ವೀಕ್ಷಕರು ಕೇಳಿದರೆ, ಇನ್ನು ಕೆಲವು ವೀಕ್ಷಕರು ಏನು ಕೇಳ್ತಾ ಇದ್ದಾರೆ ಅಂತಂದರೆ, ಸರ್ ನಾವು ನಮ್ಮ ಮನೆಯಲ್ಲಿ ಎಲ್ಲರೂ ಅನ್ಯೋನ್ಯವಾಗಿರ್ತೀವಿ, ಆದರೆ ಒಂದೊಂದು ದಿವಸ ಏನಾಗುತ್ತೋ ಗೊತ್ತಿಲ್ಲ, ಬೆಳಗ್ಗೆನೆ ಇದ್ದಕ್ಕಿದ್ದ ಹಾಗೆ ಜಗಳ ಆರಂಭ ಆಗುತ್ತೆ. ಆ ಜಗಳ ಎಲ್ಲಿ ತನಕ ಹೋಗುತ್ತೆ ಅಂತಂದರೆ, ಒಬ್ಬರ ಮುಖ ಒಬ್ಬರು ನೋಡಲಾಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಮನೆಯಲ್ಲಿ ಯಾರೂ ಊಟ ಮಾಡಲ್ಲ. ಅವತ್ತೆಲ್ಲ ಮನಸ್ಸಿಗೆ ಬಹಳ ನೋವಾಗುತ್ತೆ. ಇದು ಯಾಕೆ ಅಂತ ಗೊತ್ತಿಲ್ಲ. ದಯವಿಟ್ಟು ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ತಿಳಿಸ್ಕೊಡಿ ಅಂತ ಕೆಲವು ವೀಕ್ಷಕರು ಕೇಳ್ತಾ ಇದ್ದಾರೆ. ಹಾಗೆಯೇ ಕಾಲೇಜಿಗೆ ಹೋಗುವಂತಹ ವಿದ್ಯಾರ್ಥಿಗಳು, ಹೈಸ್ಕೂಲ್ಗೆ ಹೋಗುವಂತಹ ವಿದ್ಯಾರ್ಥಿಗಳು ಪ್ರತಿನಿತ್ಯ ನನಗೆ ಫೋನ್ ಮಾಡಿ ಕೇಳ್ತಾ ಇರೋದೇನು ಅಂತಂದರೆ, ಸರ್ ನಾವು ಎಂದಿನಂತೆ ನಾವು ಶಾಲೆಗೆ ಹೋಗ್ತೀವಿ, ಮನೆಯಲ್ಲೂ ಕೂಡ ಅಭ್ಯಾಸವನ್ನು ಚೆನ್ನಾಗಿ ಮಾಡ್ತೀವಿ, ನಾವು ಬುದ್ಧಿವಂತರೇ, ಆದರೆ ಶಾಲೆಗೆ ಹೋಗಿ ಕುಳಿತಾಗ ಕೆಲವೊಮ್ಮೆ ಶಿಕ್ಷಕರು ಪಾಠ ಮಾಡ್ತಾರಲ್ಲ, ಅದು ನಮಗೆ ಅರ್ಥವೇ ಆಗೋದಿಲ್ಲ. ಮನಸ್ಸಿಗೆ ಏನೋ ಒಂದು ರೀತಿ ಕಿರಿಕಿರಿ ಆಗುತ್ತೆ. ಶಿಕ್ಷಕರು ಚೆನ್ನಾಗೇ ಪಾಠ ಮಾಡ್ತಾರೆ, ಆದರೆ ಅದು ನಮಗೆ ಅರ್ಥ ಆಗೋದಿಲ್ಲ. ಇದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ತಿಳಿಸ್ಕೊಡಿ ಸರ್ ಅಂತ ವೀಕ್ಷಕರು ಕೇಳ್ತಾ ಇದ್ದಾರೆ. ನೋಡಿ, ಇದಕ್ಕೆಲ್ಲ ನಮ್ಮ ಬದುಕಿನಲ್ಲಿ ನಡೆಯುವಂತಹ ಪ್ರತಿದಿನದ ಮನಸ್ಥಿತಿಯೇ ಕಾರಣ. ಈ ಮನಸ್ಥಿತಿ ಸರಿಯಾಗಿರಬೇಕು ಅಂತಂದರೆ ನಾವು ರಾಯರ ಒಂದು ವಿಶೇಷವಾದಂತಹ ಧ್ಯಾನವನ್ನು ಪ್ರತಿನಿತ್ಯ ಮಾಡಲೇಬೇಕು. ಆ ಧ್ಯಾನ ನಮ್ಮ ಮನಸ್ಸನ್ನು ಹೇಗೆ ಇಡುತ್ತೆ, ಆ ದಿನ ನಮ್ಮ ಆ ಜೀವನವನ್ನು ಹೇಗೆ ವರ್ಣಮಯವಾಗಿ ಇಡುತ್ತೆ ಅನ್ನೋದನ್ನು ನೀವು ಈ ಧ್ಯಾನವನ್ನು ಮಾಡೋದಕ್ಕೆ ಶುರು ಮಾಡಿದ್ರೆ ಅದರ ಅನುಭವ ನಿಮಗಾಗತ್ತೆ. ಯಾಕೆ ಅಂದರೆ ನಾನು ಈ ಧ್ಯಾನವನ್ನು 35 ವರ್ಷಗಳಿಂದ ಮಾಡ್ತಾ ಇದ್ದೀನಿ. ಪ್ರತಿನಿತ್ಯ ಮಾಡ್ತೀನಿ. ಪ್ರತಿನಿತ್ಯ ನಾನು ರಾಯರ ಈ ಧ್ಯಾನವನ್ನು ಹೇಗೆ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಸಂಧ್ಯಾ ವಂದನೆಯನ್ನು ಮಾಡಿ ರಾಯರಿಗೆ ದೀಪ ಹಚ್ಚಿ 5 ನಿಮಿಷಗಳ ಕಾಲ ವಿಶೇಷವಾಗಿ ಈ ಧ್ಯಾನವನ್ನು ಮಾಡ್ತೀನಿ. ನಿಮಗೆ ಆಶ್ಚರ್ಯ ಆಗಬಹುದು, ನನಗೆ ಈ ಧ್ಯಾನವನ್ನು ಮಾಡುವಂತೆ ಕನಸಿನಲ್ಲಿ ತಿಳಿಸಿದ್ದೇ ರಾಯರು. ಪ್ರತಿನಿತ್ಯ ನೀವು ಬೆಳಗ್ಗೆ ಎದ್ದ ತಕ್ಷಣ
ಸ್ನಾನ ಮಾಡಿ ನಿಮ್ಮ ಮನೆಯ ದೇವರ ಕೋಣೆಗೆ ಹೋದ ನಂತರ ದೇವರ ದೀಪ ಹಚ್ಚಿ ರಾಯರ ಫೋಟೋ ಮೇಲೆ ಒಂದು ತುಳಸಿಯನ್ನು ಇಟ್ಟು ಈ ಧ್ಯಾನವನ್ನು ಪ್ರಾರಂಭ ಮಾಡಬೇಕು. ಧ್ಯಾನವನ್ನು ಪ್ರಾರಂಭ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು ಬನ್ನಿ ಹೇಳ್ತೀನಿ. ಇವತ್ತು ನಾನು ನಿಮಗೆ ತಿಳಿಸಿಕೊಡ್ತಾ ಇರುವಂತಹ ರಾಯರ ವಿಶೇಷವಾದಂತಹ ಧ್ಯಾನವನ್ನು ನೀವು ಪ್ರಾರಂಭ ಮಾಡಬೇಕು ಪ್ರತಿನಿತ್ಯ ಅಂತಂದರೆ, ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇರುವಂತಹ ಪೂಜೆಗೆ ಬಳಸುವಂತಹ ಒಂದು ಚಿಕ್ಕದಾದಂತಹ ಡಬ್ಬಿಯ ಒಳಗೆ ರಾಯರ 108 ಮಂತ್ರಾಕ್ಷತೆಯನ್ನು ಹಾಕಿ ಇಟ್ಟುಕೊಂಡಿರಬೇಕು. ನೆನಪಿಡಿ, ಆ ಡಬ್ಬಿಯಲ್ಲಿ ನೀವು ಎಣಿಸಿ 108 ಮಂತ್ರಾಕ್ಷತೆಯನ್ನು ಹಾಕಿ ಇಟ್ಕೊಂಡಿರಬೇಕು. ಯಾವುದೇ ಕಾರಣಕ್ಕೂ ಆ ಅಕ್ಷತೆ ಕೆಳಗೆ ಬೀಳಬಾರ್ದು. ನೋಡಿ, ನಮ್ಮ ಮನೆಯಲ್ಲಿ ನಾನು ಧ್ಯಾನಕ್ಕೆ ಕೂತಾಗ ಬಳಸುವಂತಹ ರಾಯರ ಮಂತ್ರಾಕ್ಷತೆಯನ್ನು ಈ ಡಬ್ಬಿಯಲ್ಲಿ ಇಟ್ಕೊಂಡಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಪೂಜೆಗೆ ಬಳಸುವಂತಹ ಅಥವಾ ಯಾವುದೋ ಒಂದು ಹೊಸದು ಡಬ್ಬಿಯನ್ನು ತಂದು ಇಟ್ಕೊಂಡ್ರೆ ಆ ಡಬ್ಬಿಯ ಒಳಗೆ 108 ಮಂತ್ರಾಕ್ಷತೆಯ ಕಾಳುಗಳನ್ನು ಹಾಕಿ ಇಟ್ಕೊಂಡಿರಬೇಕು. ಪ್ರತಿನಿತ್ಯ ರಾಯರ ವಿಶೇಷವಾದಂಥ ಧ್ಯಾನಕ್ಕೆ ನಾನು ಕೂರುವಾಗ ಈ ಡಬ್ಬಿಯ ಒಳಗೆ 108 ರಾಯರ ಮಂತ್ರಾಕ್ಷತೆಯನ್ನು ಹಾಕಿ ಇಟ್ಟುಕೊಂಡಿರ್ತೀನಿ. ಕಾಣಿಸ್ತಾ ಇದೆ ಅಲ್ವಾ? ರಾಯರ ವಿಶೇಷವಾದಂಥ ಧ್ಯಾನವನ್ನು ಮಾಡಿ ಮುಗಿಸಿದ ನಂತರ ಆ 108 ಮಂತ್ರಾಕ್ಷತೆಯ ಕಾಳುಗಳನ್ನು ಮತ್ತೆ ಇದೇ ಡಬ್ಬಿಯ ಒಳಗೆ ಹಾಕಿ ಹೀಗೆ ಮುಚ್ಚಳವನ್ನು ಮುಚ್ಚಿ ಇಟ್ಕೊಂಡಿರ್ತೀನಿ. ಯಾಕೆ ಅಂದರೆ ಮತ್ತೆ ಇದೇ ಮಂತ್ರಾಕ್ಷತೆಯಲ್ಲೇ ನಾಳೆಯೂ ಕೂಡ ನಾನು ಧ್ಯಾನವನ್ನು ಮಾಡಬೇಕಲ್ಲ. ಹಾಗಾಗಿ 108 ಮಂತ್ರಾಕ್ಷತೆಯ ಕಾಳುಗಳನ್ನು ನೀವು ಈ ರೀತಿಯಲ್ಲಿ ಒಂದು ಚಿಕ್ಕದಾದಂಥ ಡಬ್ಬಿಯಲ್ಲಿ ಇಟ್ಕೊಳ್ಬೇಕು. ಈಗ ರಾಯರ ವಿಶೇಷವಾದಂಥ ಧ್ಯಾನಕ್ಕೆ ನಾವು ಸಿದ್ಧರಾಗಬೇಕಲ್ವಾ? ಮೊದಲು ನಾವೇನು ಮಾಡಬೇಕು ಅಂದರೆ ನಮ್ಮ ಬಲಕೈನ ಹೀಗೆ ಇಟ್ಕೋಬೇಕು. ನಾನಿಲ್ಲಿ ನನ್ನ ಬಲಕೈನ ಹೀಗೆ ಇಟ್ಕೊಂಡಿದ್ದೀನಿ. ಈ ಬಲಕೈ ಮಧ್ಯಭಾಗಕ್ಕೆ ನೀವು ಪೂಜಾ ಡಬ್ಬಿಯಲ್ಲಿ ಇಟ್ಟುಕೊಂಡಿರುವಂತಹ ರಾಯರ ಮಂತ್ರಾಕ್ಷತೆ 108 ಮಂತ್ರಾಕ್ಷತೆ ಕಾಳಿದೆಯಲ್ಲ, ಆ 108 ಮಂತ್ರಾಕ್ಷತೆ ಕಾಳುಗಳನ್ನು ಈ ಕೈ ಮಧ್ಯಭಾಗಕ್ಕೆ ಹೀಗೆ ಅಷ್ಟೂ ಕಾಳುಗಳನ್ನು ಹಾಕೋಬೇಕು. ನೋಡಿ, 108 ಮಂತ್ರಾಕ್ಷತೆಯನ್ನು ನಾನು ನನ್ನ ಬಲಕೈ ಮಧ್ಯಭಾಗಕ್ಕೆ ಹಾಕ್ಕೊಂಡೆ ಅಲ್ವಾ? ಈಗ ಏನು ಮಾಡಬೇಕು, ನೀವು ಹೆಬ್ಬೆರಳಿದೆಯಲ್ಲ, ಬಲಕೈ ಹೆಬ್ಬೆರಳು ಮತ್ತು ಹೆಬ್ಬೆರಳಿನ ಪಕ್ಕದ ಬೆರಳು, ಈ ಬೆರಳಿದೆಯಲ್ಲ, ಇವೆರಡೂ ಬೆರಳನ್ನು ಗಟ್ಟಿಯಾಗಿ ಹೀಗೆ ಹಿಡ್ಕೋಬೇಕು. ಕಾಣಿಸ್ತಾ ಇದೆ ಅಲ್ವಾ? ಇದನ್ನು ಧ್ಯಾನ ಮುದ್ರೆ ಅಂತ ಕರೀತಾರೆ. ಇದೇ ಧ್ಯಾನ ಮುದ್ರೆಯ ಈ ಬಲಕೈಯನ್ನು ನೀವು ನಿಮ್ಮ ಬಲ ಕಾಲಿನ ಮಂಡಿಯ ಮೇಲೆ ಇದೇ ರೀತಿಯಲ್ಲಿ ಹಿಡ್ಕೊಂಡು ಕಣ್ಣುಗಳನ್ನು ಮುಚ್ಚಿಕೊಂಡು ರಾಯರ ವಿಶೇಷವಾದ ಸ್ತೋತ್ರವನ್ನು ಹೇಳಬೇಕು. ರಾಯರ ವಿಶೇಷವಾದಂಥ ಸ್ತೋತ್ರ ಯಾವುದು ಅನ್ನೋದನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ನಾನೀಗ ಧ್ಯಾನ ಮುದ್ರೆಯಲ್ಲಿ ಇರುವಂತಹ ನನ್ನ ಬಲಕೈಯನ್ನು ನನ್ನ ಬಲಕಾಲಿನ ಮಂಡಿಯ ಮೇಲ್ಭಾಗದಲ್ಲಿ ಇಟ್ಟುಕೊಂಡು ಕೂತಿದ್ದೀನಿ. ನೀವು ಕೂಡ ಇದೇ ರೀತಿ ಧ್ಯಾನಕ್ಕೆ ಕೂತ್ಕೋಬೇಕು. ಅಂದರೆ ಧ್ಯಾನ ಮುದ್ರೆಯಲ್ಲಿರುವಂತಹ ನಿಮ್ಮ ಬಲಕೈಯನ್ನು ನಿಮ್ಮ ಬಲಕಾಲಿನ ಮಂಡಿಯ ಮೇಲ್ಭಾಗದಲ್ಲಿ ಈ ರೀತಿಯಲ್ಲಿ ಇಟ್ಟುಕೊಂಡು ಕೈ ಮಧ್ಯಭಾಗದಲ್ಲಿ 108 ರಾಯರ ಮಂತ್ರಾಕ್ಷತೆಯನ್ನು ಮೊದಲೇ ಹಾಕ್ಕೊಂಡಿದ್ದೀರಲ್ವ, ಅದನ್ನು ಹಾಗೆ ಇಟ್ಕೊಂಡು ರಾಯರ ವಿಶೇಷವಾದಂತಹ ಸ್ತೋತ್ರವನ್ನು ನೀವು ಮನಸ್ಸಿನಲ್ಲೇ ಹೇಳ್ಕೋಬೇಕು. ಯಾವುದು ಆ ಸ್ತೋತ್ರ? ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾನು ಇನ್ನೊಂದು ಸಲ ಹೇಳ್ತೀನಿ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಇದನ್ನು 108 ಬಾರಿ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೋಬೇಕಾಗತ್ತೆ. ನಾನು ಈ ಸ್ತೋತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅದನ್ನು ಒಂದು ಪೇಪರಲ್ಲಿ ಬರೆದಿಟ್ಕೊಂಡು ಪ್ರತಿನಿತ್ಯ ಅದನ್ನು ನೋಡಿಕೊಂಡೇ ಹೇಳಿ. ಒಂದು ಸ್ವಲ್ಪ ದಿವಸ ಗೊತ್ತಾಗೋ ತನಕ ನೀವು ನೋಡಿಕೊಂಡು ಹೇಳಿ. ಆಮೇಲೆ ನಿಮ್ಗೆ ಅಭ್ಯಾಸ ಆದ ನಂತರ ನೀವೇ ಆ ಸ್ತೋತ್ರವನ್ನು ಮನಸ್ಸಿನಲ್ಲಿ ಕಣ್ಣುಗಳನ್ನು
ಮುಚ್ಚಿಕೊಂಡು ಹೇಳ್ಕೋಬೇಕು. 108 ಸಲ ನೀವು ಈ ಸ್ತೋತ್ರವನ್ನು ಹೇಳ್ಕೋಬೇಕು. ಪ್ರತಿನಿತ್ಯ ನಾವು ರಾಯರ ವಿಶೇಷವಾದಂತಹ ಧ್ಯಾನವನ್ನು ಮಾಡುವಾಗ ಈಗ ನಿಮಗೆ ನಾನು ತಿಳಿಸಿಕೊಟ್ಟಂತಹ ರಾಯರ ವಿಶೇಷವಾದಂತಹ ಸ್ತೋತ್ರವನ್ನು 108 ಸಲ ಮನಸ್ಸಿನಲ್ಲೇ ನೀವು ಜಪ ಮಾಡ್ತೀರಾ ಅಲ್ವಾ? ಆ 108 ಸಲ ಜಪ ಮಾಡಿದ್ದೀರಿ ಅಂತ ನಿಮಗೆ ಲೆಕ್ಕ ಸಿಗಬೇಕಲ್ವಾ? ಆ ಲೆಕ್ಕ ಸಿಗಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಎಡಕೈನಲ್ಲಿ 108 ಮಣಿಗಳು ಇರುವಂತಹ ತುಳಸಿಯ ಹಾರವನ್ನು ಕೈಯಲ್ಲಿ ಇಟ್ಕೋಬೇಕು. ಬಲಕೈ ಯಾವಾಗಲೂ ಬಲಕಾಲಿನ ಮಂಡಿಯ ಮೇಲ್ಭಾಗದ ತುದಿಯಲ್ಲಿ ಧ್ಯಾನ ಮುದ್ರೆಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಇದ್ದರೆ, ಎಡಕೈಯಲ್ಲಿ 108 ಮಣಿಗಳು ಇರುವಂತಹ ತುಳಸಿಯ ಹಾರವೊಂದನ್ನು ಕೈಯಲ್ಲಿ ಇಟ್ಕೊಳ್ಳಿ. ಇಲ್ಲಿಂದ ಪ್ರಾರಂಭ ಮಾಡಿ. ನೋಡಿ, ಇಲ್ಲಿಂದ ಕಾಣಿಸುತ್ತಲ್ವಾ ಮೊದಲನೇ ಮಣಿ ಇದು. ಇಲ್ಲಿಂದ ಪ್ರಾರಂಭ ಮಾಡೋದು. ಒಂದು ಸಲ ನೀವು ಸ್ತೋತ್ರವನ್ನು ಮನಸ್ಸಿನಲ್ಲಿ ಜಪ ಮಾಡಿದ ನಂತರ 2ನೇ ಮಣಿಗೆ ಹೋಗೋದು, ಮತ್ತೆ 3ನೇ ಮಣಿಗೆ ಹೋಗೋದು, ಮತ್ತೆ 4ನೇ ಮಣಿಗೆ. ಹೀಗೆ ಮಣಿಯನ್ನು ಮೂವ್ ಮಾಡ್ತಾ ಹೋದಾಗ ಮತ್ತೆ ಕೊನೆಗೆ ನಿಮಗೆ ಈ ಮಣಿ ಬರುತ್ತೆ. ಅಂದರೆ 108 ಮಣಿ ಇರುವಂತಹ ಕೊನೆಯ ಮಣಿ ಬರುತ್ತೆ. ಅಲ್ಲಿಗೆ ನೀವು ರಾಯರ ಸ್ತೋತ್ರವನ್ನು 108 ಸಲ ಜಪ ಮಾಡಿದ್ದೀರಿ ಅಂತ ಅರ್ಥ. ಇದೇ ರೀತಿಯಲ್ಲಿ ನೀವು ಪ್ರತಿನಿತ್ಯ ರಾಯರ ಈ ಸ್ತೋತ್ರವನ್ನು ಮನಸ್ಸಿನಲ್ಲಿ ರಾಯರನ್ನು ಕಲ್ಪನೆ ಮಾಡಿಕೊಂಡು ರಾಯರನ್ನು ಶ್ರದ್ಧಾಭಕ್ತಿಯಿಂದ ಸ್ಮರಣೆ ಮಾಡಿದ್ರೆ ನಿಮಗೆ ವಿಶೇಷವಾದಂತಹ ಫಲ ಅನುಗ್ರಹ ಆಗೇ ಆಗುತ್ತೆ. 35 ವರ್ಷಗಳಿಂದ ನಾನು ಈ ಜಪವನ್ನು ಮಾಡ್ತಾ ಇದ್ದೀನಿ. ಬಲ ಕೈಯಲ್ಲಿ 108 ರಾಯರ ಮಂತ್ರಾಕ್ಷತೆಯನ್ನು ಇಟ್ಟುಕೊಂಡು ಧ್ಯಾನ ಮುದ್ರೆಯಲ್ಲಿ ರಾಯರ ವಿಶೇಷವಾದಂಥ ಸ್ತೋತ್ರವನ್ನು ಹೇಳಿಕೊಂಡು 108 ಸಲ ಜಪವನ್ನು ಮಾಡಿದ ನಂತರ ಮತ್ತೆ ಈ 108 ರಾಯರ ಮಂತ್ರಾಕ್ಷತೆ ಇದೆಯಲ್ಲ, ಇದನ್ನು ನೀವು ಅದೇ ಪೂಜಾ ಡಬ್ಬಿಗೆ ಹಾಕಿ ಇಟ್ಕೋಬೇಕು. ಯಾಕೆ ಅಂತಂದರೆ ನಾಳೆ ಮತ್ತೆ ಇದೇ ಮಂತ್ರಾಕ್ಷತೆಯಲ್ಲೇ ಮತ್ತೆ ನೀವು ಜಪವನ್ನು ಮಾಡಬೇಕು. ಪ್ರತಿನಿತ್ಯ ಬೇರೆ ಮಂತ್ರಾಕ್ಷತೆಯನ್ನು ಕೈಗಾಕೊಂಡು ಜಪ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಡಬ್ಬಿಯಲ್ಲಿ 108 ರಾಯರ ಮಂತ್ರಾಕ್ಷತೆಯನ್ನು ಹಾಕಿ ನೀವು ಇಟ್ಕೊಂಡ್ರೆ ಪ್ರತಿನಿತ್ಯ ಇದೇ ಮಂತ್ರಾಕ್ಷತೆಯಲ್ಲಿ ರಾಯರ ಜಪವನ್ನು 108 ಸಲ ನೀವು ಮಾಡಬಹುದು. ಇವತ್ತಿನ ಸಂಚಿಕೆಯಲ್ಲಿ 35 ವರ್ಷಗಳ ಹಿಂದೆ ರಾಯರು ನನ್ನ ಕನಸಿನಲ್ಲಿ ಬಂದು ನನಗೆ ತಿಳಿಸಿದಂತಹ ಒಂದು ವಿಶೇಷವಾದಂತಹ ರಾಯರ ಧ್ಯಾನದ ಬಗ್ಗೆ ನಿಮಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ರಾಯರ ಭಕ್ತರೆಲ್ಲರೂ ಕೂಡ ಈ ಧ್ಯಾನವನ್ನು ಪ್ರತಿನಿತ್ಯ ಮಾಡಿದ್ರೆ ನಿಮ್ಮೆಲ್ಲರಿಗೂ ರಾಯರ ಅನುಗ್ರಹ ಆಗುತ್ತೆ. ನೀವು ಮಾಡುವಂತಹ ಕೆಲಸಗಳ ಆ ಕ್ಷೇತ್ರ ಏನಿದೆ ಅಲ್ಲಿ ಅಭಿವೃದ್ಧಿ ಆಗುತ್ತೆ. ಮನೆಯಲ್ಲಿ ಯಾವಾಗಲೂ ನೆಮ್ಮದಿ ಇರುತ್ತೆ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಕಾಲೇಜುಗಳಲ್ಲಿ ಶಾಲೆಯಲ್ಲಿ ಶಿಕ್ಷಕರು ಹೇಳಿಕೊಡುವಂತಹ ಪಾಠ ಬೇಗ ಅರ್ಥ ಆಗುತ್ತೆ. ಹಾಗೆಯೇ ವ್ಯಾಪಾರ ಮಾಡುವಂತಹ ಸ್ಥಳದಲ್ಲೂ ಕೂಡ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಆದ್ದರಿಂದ ರಾಯರ ಭಕ್ತರೆಲ್ಲರೂ ಕೂಡ ಪ್ರತಿನಿತ್ಯ ಈ ಧ್ಯಾನವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ರಾಯರ ಬಗ್ಗೆ ಮಾಹಿತಿಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಅಜ್ಞಾನ ನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ ಗುರು. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ನಮಸ್ಕಾರ. ಸರಿ ಗ ಮ ಗರಿ ಗ ಮ ಪ ದ ನಿ ಸರಿ ದ ನಿ ದ ನಿ ದ ಸರಿ ದ ನಿ ಸರಿ ಗರಿ ಸರಿ ದ ಸರಿ ದ ನಿ ಸರಿ ಗ ಮ ಗರಿ ದ ನಿ ದ ಸರಿ